ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಶಕ್ತಿ ಬಂದಿದೆ ಅನ್ನೋದು ನಮ್ಮ ಜಿಲ್ಲಾದ್ಯಂತ ಪ್ರತಿ ಬೂತಿಂದ ಬಂದಂತ ಪಕ್ಷದ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಪ್ರತಿ ಬೂತಿಂದ 258 ನಮ್ಮ ತಾಲೂಕು ಸೇರಿ ಈ ನಮ್ಮ ಬೈಂದೂರು ಒಟ್ಟು 8 ಕ್ಷೇತ್ರಗಳಿಂದ ಸುಮಾರು 2000 ಚಿಲ್ಲರೆ ಬೂತ್ಗಳಿಂದನೂ ಕೂಡ ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಿದ್ದಾರೆ ಅನ್ನೋದು. ಅದರಿಂದ ಇದೊಂದು ಶುಭ ಸೂಚನೆ. ಮತ್ತೆ ನಾವು ಗೆಲ್ತೀವಿ ಅಂತ ಏನಿದ್ವಿ, ಈಗ ಗೆದ್ದೇ ಗೆಲ್ತೀವಿ ಅನ್ನುವಂತ ಕೊಟ್ಟ ಮಾತನ್ನ ಉಳಿಸಿಕೊಂಡಂತ ವಿಚಾರದ ಆಧಾರದ ಮೇಲೆ ನಾವು ಚುನಾವಣೆ ಗೆಲ್ತೀವಿ. 23ರ ವಿಧಾನಸಭೆಯಲ್ಲಿ ಚುನಾವಣೆಗೆ ಮೊದಲು ಏನು 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಘೋಷಣೆ ಮಾಡಿತ್ತು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಷ್ಟನ್ನು 8 ತಿಂಗಳು 9 ತಿಂಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಪೂರೈಸಿದಂತ ಇನ್ನೊಂದು ಸರ್ಕಾರ ಈ ರಾಜ್ಯದಲ್ಲಿ, ದೇಶದಲ್ಲಿ ಇಲ್ಲ ಅನ್ನೋದು. ಅದರ ಆಧಾರದ ಮೇಲೆ ನಮಗೆ ಬಹಳ ದೊಡ್ಡ ನಂಬಿಕೆ ಚುನಾವಣೆ ಗೆಲ್ತೀವಿ ಅನ್ನೋದು. ನಾವು ಎಲ್ಲೆಲ್ಲಿ ಸಭೆಗಳನ್ನ ಮಾಡ್ತಾ ಇದ್ವಿ, ನಮ್ಮ ಅಭ್ಯರ್ಥಿ ಜೊತೆಗೆ ನಮ್ಮ ನಿರೀಕ್ಷೆ ಮೀರಿ ಮಹಿಳೆಯರು ಮತ್ತು ಯುವಕರು ಸೇರ್ತಾ ಇರೋದು. ಈ 5 ಗ್ಯಾರಂಟಿಗಳ ಜೊತೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸರ್ಕಾರವನ್ನು ಅಭಿನಂದನೆ ಹೇಳುವಂಥದ್ದು, ರೈತರಿಗೆ 5 ಲಕ್ಷ ರೂಪಾಯಿ ಸಾಲ ಕೊಡಬೇಕು ಏಪ್ರಿಲ್ ಅನ್ನುವಂತ ಮತ್ತೊಂದು ತೀರ್ಮಾನ, ಬಹಳ ರೈತರ ಪರವಾದಂತ ತೀರ್ಮಾನ. 5 ಲಕ್ಷ ರೂಪಾಯಿ ಬೆಳೆ ಸಾಲವನ್ನ ರೈತರ ಹಿಡುವಳಿಗೆ ಅನುಗುಣವಾಗಿ ಬರುವ ಈ ಮೊನ್ನೆ ಏಪ್ರಿಲ್ ಕೊಡಬೇಕಾಗಿತ್ತು. ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ಜೂನ್ ನಿಂದ ಅದನ್ನ ಜಾರಿ ಕೊಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ ನಾವು. ಹಾಗೆ ಮಧ್ಯಾವಧಿ ಮತ್ತು ದೀರ್ಘಾವಧಿ ಸಾಲದ ಮೇಲಿನ ಬಡ್ಡಿ ಮನೆ ಸುಮಾರು 500ರಿಂದ 600 ಕೋಟಿ. ಹಣಕಾಸಿನ ಚರ್ಚೆ ಮಾಡುವಂತ ವಿರೋಧ ಪಕ್ಷದವರಿಗೆ ಇದು ಪಾಠ ಆಗ್ಬೇಕು. ಇದೊಂದು ಉತ್ತರ. ಈ ಗ್ಯಾರಂಟಿಗಳ ಜೊತೆಗೆ 500ರಿಂದ 600 ಕೋಟಿ ಬಡ್ಡಿಯನ್ನು ಸುಮಾರು 30 ವರ್ಷ 40 ವರ್ಷ 5 ಲಕ್ಷ ಸಾಲ ಇದ್ದರೆ 20 ಲಕ್ಷ ಬಡ್ಡಿ ಆಗಿದೆ. ಇದೊಂದು ರೈತರಿಗೆ ಈ ಸರ್ಕಾರ, ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕೊಟ್ಟಂತ ಬಹಳ ದೊಡ್ಡ ಹೊರೆ ಇಳಿಸಿದಂತ ಒಂದು ಸಂದರ್ಭ. ಅದರಿಂದ ಎಲ್ಲವೂ 1 ವರ್ಷಗಳನ್ನು ಮಾಡಿದ್ರು ಅಂದ್ರೆ ನಮಗೆ ನಂಬಕ್ಕಾಗಲ್ಲ. ಅಷ್ಟು ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ಕೆಲಸ ಮಾಡುವ ನನ್ನಂತವರು MSP ಅನ್ನ ಜಾರಿ ಕೊಡ್ತೀವಿ. ಬಿಜೆಪಿಯವರು ಮಾಡ್ಲಿಲ್ಲ. 14ರಲ್ಲಿ ಅದ್ರ ಮೇಲೆ ಆಡಳಿತಕ್ಕೆ ಬಂದ್ರು. ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನ ತರ್ತೀವಿ, ಅದನ್ನ ಮೊದಲು ಜಾರಿ ಕೊಡ್ತೀವಿ, ಬಂದು ಕೂಡ್ಲೆ ಅಂತ ಹೇಳಿ ಮಾಡ್ಲಿಲ್ಲ. ಈಗ ನಾವು ಮಾಡ್ತೀವಿ, ಕಾಂಗ್ರೆಸ್ ನೇತೃತ್ವ ಇಂಡಿಯಾ ಒಕ್ಕೂಟ ಆಡಳಿತಕ್ಕೆ ಬಂದ್ರೆ ಮಾಡ್ತೀವಿ ಅಂತ AIC ಅವರು ಘೋಷಣೆಯನ್ನ ಮಾಡಿದ್ದಾರೆ. MSP ಅನ್ನ, ಸ್ವಾಮಿನಾಥನ್ ವರದಿಯನ್ನ ಜಾರಿ ಕೊಡ್ತೀವಿ. ಇನ್ನೊಂದು ಬಹಳ ದೊಡ್ಡ ಸುದ್ದಿ, ಅದು ಸುದ್ದಿ ಎಲ್ಲೂ ಚರ್ಚೆ ಆಗ್ಲಿಲ್ಲ. ಇವತ್ತು ನಾವು ಸಾಲ ಕೊಡುವಾಗ, ವಿಶೇಷವಾಗಿ ಅಭಿವೃದ್ಧಿ ಸಾಲ ಕೊಡುವಾಗ, ಡ್ರಿಪ್ ಆಗಲಿ, ಸ್ಪ್ರಿಂಕ್ಲರ್ ಆಗಲಿ, ಬೇಲಿ ಆಗಲಿ, ಬೇರೆ ಯಾವುದೇ ರೈತರಿಗೆ ಬೇಕಾದಂತ ಉಪಕರಣಗಳನ್ನು ಕೊಡುವಾಗ 18% GST ಬಂದಿದೆ. ಅಂದ್ರೆ 20 ಲಕ್ಷ ಸಾಲ, 25 ಲಕ್ಷ ಸಾಲ ಕೊಡುವಾಗ 4 ಲಕ್ಷ ಚಿಲ್ಲರೆ GST ಕಟ್ಟಬೇಕಾಗ್ತದೆ ನೇರವಾಗಿ. ರೈತರು ಸಾಲ ಪಡೆದಂತವ್ರು ಮತ್ತೆ ಹೇಗೆ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ? ಇದನ್ನ ವಾಪಸ್ ಪಡಿತೀವಿ ಅಂತೇಳಿ ನಮ್ಮ ಈ 25 ಗ್ಯಾರಂಟಿಯಲ್ಲಿ AICC ನಮಗೆ ಹೇಳಿದೆ, ಗ್ಯಾರಂಟಿಯನ್ನ ಕೊಟ್ಟಿದೆ. ಅದರಿಂದ ಬಹಳ ದೊಡ್ಡ ಸುದ್ದಿ ಇದು, ಬಹಳ ದೊಡ್ಡ ಸುದ್ದಿ ಈ ರಾಜ್ಯಾದ್ಯಂತ, ದೇಶಾದ್ಯಂತ. ಯಾಕಂದ್ರೆ ದೇಶದ ಜನರಿಗೆ ಕೊಟ್ಟಂತ ಈ 25 ಗ್ಯಾರಂಟಿ. 1 ಲಕ್ಷ ರೂಪಾಯಿ ಸಾಲ ಮನ್ನಾ, ಪ್ರತಿಯೊಬ್ಬ ರೈತರ 1 ಲಕ್ಷ ರೂಪಾಯಿ ಸಾಲವನ್ನ ಮನ್ನಾ ಮಾಡ್ತೀವಿ. 15 ದಿನದಲ್ಲಿ, ಇದು 3 ವರ್ಷದ ಹಳೆ ಕತೆ, 3.5 ವರ್ಷ ಹಳೆ ಕತೆ. 15 ದಿನದಲ್ಲಿ ನಿಮ್ದೆಲ್ಲ ಸರ್ವೆ ಮಾಡಿ ನಿಮಗೆ ಪಟ್ಟ ಕೊಡ್ತೀವಿ ಅಂತ ಹಿಂದೆ ಹೇಳ್ತಾರೆ. ಇನ್ನೊಂದು ಮಾತಾಡ್ತಾರ, ಅದ್ರಲ್ಲಿ ಶರಾವತಿ ಮುಳುಗಡೆ ಇದ್ರು. ನನಗೆ ದಯವಿಟ್ಟು ನಿಮಗೆಲ್ಲ ಇತಿಹಾಸ ಗೊತ್ತಿದ್ರು, ಇತಿಹಾಸ ನಿಮ್ಮ ಹಿರಿಯರ ಹತ್ರ ತಿಳ್ಕೊಂಡ್ರಿ ಅಂತ ಅವ್ರಿಗೆ ಹೇಳೋಂಥದ್ದು. 2019ರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ರು, ವೈಯಕ್ತಿಕವಾಗಿ ಪಕ್ಷದ ಮೂಲಕ. 75 ವರ್ಷದ ಅರಣ್ಯ ಭೂಮಿಯ ಅನುಭವವನ್ನು 25 ವರ್ಷ ತಿಳಿಸ್ತೀನಿ ಅಂತ. ಇವತ್ತು ಅವರೆಲ್ಲರೂ ಇಲ್ಲಿ ಬರ್ತಾರೆ. ಏನ್ ಹೇಳ್ತೀರಿ? 25 ವರ್ಷ ತಿಳಿಸ್ತೀರೋ ಅಥವಾ 100 ವರ್ಷ ಮಾಡ್ತೀರೋ? ಅದೊಂದು ಆಗ್ಬೇಕಲ್ಲ. ನಿಮ್ಮ ಪಕ್ಷದ ನಿಲುವೇನು, NDA ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಕೂಡ ಹೇಳಿದ್ರು, ಯಾವಾಗ 2022ರ ಅಕ್ಟೋಬರ್ ಅಲ್ಲಿ ಮಾತಾಡಿದ್ರು,
ಡಿಸೆಂಬರ್ 3 ತಿಂಗಳ ಅವಧಿಯಲ್ಲಿ ನಾವು ಶರಾವತಿ ಮುಳುಗಡೆ ರೈತರದ್ದು 22 ಡಿಸೆಂಬರ್ 30 ನಾವು ಮುಗಿಸ್ತೀವಿ. ಅವ್ರದ್ದು ಮುಗೀತು. ಅದು ಶರಾವತಿ ಮುಳುಗಡೆ ಇವತ್ತು ಕೂಡ ಕೇಂದ್ರ ಸರ್ಕಾರದ ರೈತ ವಿರೋಧಿ ಬದರುಕೊಮ್ಮ ಅರಣ್ಯ ವಿರೋಧಿ ನೀತಿಯಿಂದಾಗಿ ಇವತ್ತು ಅರಣ್ಯ ಭೂಮಿ ಒತ್ತುವರಿ ಶರಾವತಿ ಅದೇ ಸಮಸ್ಯೆ, ಬೇರೆ ಸಮಸ್ಯೆಗಳಲ್ಲಿ ವ್ಯತ್ಯಾಸಗಳೇನಿಲ್ಲ. ಬಿಡಬೇಕು. ಇವತ್ತು ಏನು ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ತನ್ನ ಇತಿಮಿತಿಯಲ್ಲಿ ಏನು ಮಾಡಬಹುದು ಅದನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಅರಣ್ಯ ಭೂಮಿ ಒತ್ತುವರಿದಾರರಿಗೆ ಶರಾವತಿ ಮುಳುಗಡೆ ರೈತರಿಗೆ ನಾನು ಮಧು ಬಂಗಾರಪ್ಪನವರು ಇಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೋಟಿಫೈ ಮಾಡಬೇಕಾದಂತ ನೋಟಿಫೈ ಮಾಡಿಬಿಟ್ರು. ಇವೆಲ್ಲವೂ ಅರಣ್ಯೀಕರಣ ಅಂತ ನೋಟಿಫೈ ಮಾಡಿದ್ರು. ಹಕ್ಕುಪತ್ರಗಳು ರದ್ದಾದ ಅದರಿಂದ ರೈತರ ಪರವಾಗಿ ಮಾತನಾಡೋದಕ್ಕೆ ಯಾವುದೇ ನಿಮಗೆ ನೈತಿಕ ವ್ಯವಸ್ಥೆಗಳು ಉಳಿದಿಲ್ಲ, ಮಾಡಬಾರ್ದು. ಕಾರಣಕ್ಕಾಗಿ ಈ ತರದ ಮೊಸಳೆ ಕಣ್ಣೀರನ್ನ ಅವ್ರು ಯಾವ ತರದಲ್ಲಿ ಹೇಳ್ತಾರೆ. ತಿಮ್ಮಪ್ಪನವರ ಹೆಸರು ಹೇಳೋದಕ್ಕೆ ಯೋಗ್ಯತೆ ಇಲ್ಲ, ಅವ್ರ ಹೋರಾಟ ಇರ್ಲಿ, ಅವ್ರ ಹೆಸರು ಹೇಳಬಾರ್ದು. ಅವತ್ತಿನ ಅರಣ್ಯ ಇಲಾಖೆಯ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮದನ್ ಗೋಪಾಲ್ ಅವರನ್ನು ಇಟ್ಟುಕೊಂಡು 10 ಸಭೆಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ಇಟ್ಕೊಂಡು ಅರಣ್ಯ ಎಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ಏನು ಕೇಂದ್ರದಿಂದ 4,000 ಚಿಲ್ಲರೆ ಎಕರೆನ 9,000 ಎಕರೆನ 9,129 ಎಕರೆ ಭೂಮಿಯನ್ನ ಮಂಜೂರು ಮಾಡಿಸಿದ್ರು. ಕಾಗೋಡು ತಿಮ್ಮಪ್ಪನವರಂತ ಅರಣ್ಯ ಭೂಮಿ ಕಂದಾಯ ವಿಚಾರದ ಬಗ್ಗೆ ತಿಳ್ಕೊಂಡಂತ ಇನ್ನೊಬ್ಬ ವ್ಯಕ್ತಿ, ಅದು IAS ಆಗ್ಬೋದು, ಬೇರೆ ಯಾರಾಗ್ಬೋದು, ಈ ರಾಜ್ಯದಲ್ಲಿಲ್ಲ. ಕಾಗೋಡು ತಿಮ್ಮಪ್ಪನವರೊಂದು ಅದೊಂದು ಭಗವದ್ಗೀತೆ, ಅವರೊಂದು ವಿಶ್ವಕೋಶ. ಅದ್ರ ಬಗ್ಗೆ ಮಾತನಾಡಿದ್ರೆ ಯಾರು ಮಾತಾಡಿದಾರೆ ಅಂತ ಅವ್ರ ಹೆಸರು ಬೇಡ, ಅವರು ಹೆಸರು ಹೇಳೋಷ್ಟು ಪುಣ್ಯವಂತರು ದೊಡ್ಡವರು ಅಂತ ನಾನು ಇಷ್ಟಪಡೋದಿಲ್ಲ. ಅದು ಹೇಳ್ಬಾರ್ದು. ತಿಮ್ಮಪ್ಪನವ್ರ ಹೆಸರು ಇನ್ನೊಂದ್ಸರಿ ಹೇಳ್ಬೇಡಿ. ಹೌದು, ನಾನು ಹೇಳಿದ್ರೆ ವೈಯಕ್ತಿಕ ಪ್ರಶ್ನೆಗಳು ಮಾತಾಡೋದಾಗ ಆಗ್ತದೆ. ನನ್ನ ಮಟ್ಟಕ್ಕೆ ನಾನು ಮಾತಾಡಲ್ಲ. ನಾನು ಇಲ್ಲಿ ಶಿವಮೊಗ್ಗಕ್ಕೆ ಈ ಕೂತ ಜಾಗದಿಂದಾನೇ ಸ್ವಲ್ಪ ದೂರದಲ್ಲಿ 100 ಎಕರೆ ಡಿನೋಟಿಫೈ ಮಾಡಿಸ್ಕೊಂಡ್ರಲ್ಲ ಪುಣ್ಯಾತ್ಮರುಗಳು, ಉತ್ತರ ಕೊಡ್ಬೇಕಲ್ಲ, ಮಾಡಿಸಿದ್ರಲ್ಲ. ಅದರಿಂದ ಅವರಿಗೆ ಶರಾವತಿ ಅರಣ್ಯ ಭೂಮಿ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಅವರಿಗೆ ಒಂದು ಪೈಸದ ನೈತಿಕತೆ ಇಲ್ಲ. ನಿಮಗೆ ಅದರ ಪರವಾಗಿ ಒಂದು ಕಾಗೋಡು ತಿಮ್ಮಪ್ಪನವರು ಸುಳ್ಳೆ ಕೊಟ್ರು ಅಂತ ಇಟ್ಕೊಳ್ಳಿ, ನೀವು ಸುಳ್ಳು ಕೊಡಿ. ನೀವು ತಿಮ್ಮಪ್ಪನವ್ರ ಬಗ್ಗೆ ಮಾತಾಡುವಾಗ ಅತ್ಯಂತ ಗೌರವದಲ್ಲಿ ಮಾತಾಡಬೇಕು. ಸ್ಪೀಕರ್ ಆಗಿ ಕೂತಾಗ ಕಾಂಗ್ರೆಸ್ಗೂ ವಿರುದ್ಧವಾಗಿ ತನ್ನ ಪಕ್ಷಕ್ಕೆ ವಿರುದ್ಧವಾಗಿ ಜನರ ಪರವಾಗಿ ನಡ್ಕೊಂಡಂತವ್ರು ಕಾಗೋಡು ತಿಮ್ಮಪ್ಪನವ್ರು ನೋವಾಗುತ್ತೆ. ಇವತ್ತು ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಬಗೆಹರಿಸರಪ್ಪ ಇದನ್ನ ಅಂತಾರೆ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಕಾಲು ಮುಗಿದು ನಿಮ್ಗೆ ಕೇಳ್ಕೊಳ್ತೀನಿ, ಅರಣ್ಯ ಭೂಮಿ ಮತ್ತು ಶರಾವತಿ ಬಗೆಹರಿಸರಪ್ಪ ಅಂತ ಇವತ್ತಿನ ಆಡಳಿತ ಮಾಡುವಂತವ್ರು ಕೈ ಮುಗಿತಾರೆ. ಹೋಗಿ ನೀವು ಯಾರಾದ್ರೂ ಹೇಳಿ, ನೀವೆಲ್ಲರೂ ಪ್ರತಿಯೊಬ್ಬರಿಗೂ ಬಹಳ ಬುದ್ಧಿವಂತ ರಿಪೋರ್ಟ್ಗಳು ಮಾಡಿದ್ದೀರಿ. ಒಂದೇ ಒಂದು ನಿರ್ಣಯವನ್ನು ಇವರು ಏನಾರು ಮಾಡಿದ್ದಾರೆ ಇದರಲ್ಲಿ ಲೋಕಸಭೆಯಲ್ಲಿ ಶರಾವತಿ ಮುಳುಗಡೆ ಬಗ್ಗೆ ಅಲ್ಲಿ ಅರಣ್ಯ ಭೂಮಿ ಬಗ್ಗೆ ಒಂದು ನಿರ್ಣಯ ಏನಾರು ಆಗಿದೆಯಾ? ಕಾಗೋಡು ತಿಮ್ಮಪ್ಪನವ್ರ ಬಗ್ಗೆ ಮಾತಾಡೋದು ನಮ್ ಕೈಲೂ ಯೋಗ್ಯತೆ ಅಲ್ಲ, ನಮ್ ಕೈಲಿ ಕೂಡ ಯೋಗ್ಯತೆ ಅಲ್ಲ.